ಹುಣಸೋಡು ಗ್ರಾಮದಲ್ಲಿ ಸ್ಫೋಟ ಸಂಭವಿಸ್ತಲ್ಲ, ಸೊ ಆ ಒಂದು ಆತಂಕ ಭಯ ಇನ್ನೂ ಕೂಡ ಇದೆ. ಸ್ಫೋಟದಿಂದ ಆತಂಕಗೊಂಡಿರುವಂತಹ ಗ್ರಾಮಸ್ಥರು ಜೀವ ಭಯದಿಂದ ಕೆಲವರು ಗ್ರಾಮವನ್ನ ತೊರೆದಿದ್ದಾರೆ. ಈ ಗ್ರಾಮದಲ್ಲಿ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹುಣಸೋಡು ಗ್ರಾಮದಲ್ಲಿ ನ್ಯೂಸ್ 18 ಟೀಮ್ ಇದೆ, ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದೆ, ನೋಡೋಣ. ಹುಣಸೂಡಿನಲ್ಲಿ ಆದಂತಹ ಸ್ಫೋಟ ಇಡೀ ಜಿಲ್ಲೆಯನ್ನ ತತ್ತರಿಸಿದೆ. ಅದರಲ್ಲೂ ಹುಣಸೂಡು ಗ್ರಾಮ ಆಗಿರ್ಬೋದು, ಕಲ್ಲಗುಂಗೂರು ಗ್ರಾಮ ಆಗಿರ್ಬೋದು, ಸುತ್ತಮುತ್ತಲ ಗ್ರಾಮದ ಜನರು ಸಂಪೂರ್ಣವಾಗಿ ಭಯಗೊಂಡಿದ್ದಾರೆ. ಯಾಕೆ ನಿನ್ನೆ ರಾತ್ರಿಯಿಂದ ಇಡೀ ಜಿಲ್ಲೆಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ನಾವೀಗ ಕಲ್ಲಗುಂಗೂರು ಗ್ರಾಮದಲ್ಲಿ ಇದ್ದೇವೆ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇಲ್ಲಿ ಹತ್ತಿರದಲ್ಲಿ ಆನತಿ ದೂರದಲ್ಲಿ ಆಗಿರುವಂತಹ ಘಟನೆ, ಹಾಗಾಗಿ ಜನರು ಕೂಡ ಸಾಕಷ್ಟು ಭಯಭೀತಗೊಂಡಿದ್ದಾರೆ. ನಿನ್ನೆ ಸುಮಾರು ರಾತ್ರಿ 10-10:30 ವೇಳೆಗೆ ಒಂದು ರೀತಿಯಾಗಿ ದೊಡ್ಡದಾದ ಸೌಂಡ್ ಕೇಳಿ ಬಂದಿತ್ತು. ಎಲ್ಲಾ ಜನರು ಇದೊಂದು ಸಣ್ಣ ಮಟ್ಟಿನ ಭೂಕಂಪನ ಅಂತ ತಿಳ್ಕೊಂಡಿದ್ರು. ಆದ್ರೆ ಸ್ವಲ್ಪ ಹೊತ್ತಿನ ಬಳಿಕ ಅತ್ಯಂತ ಸ್ಫೋಟದ ವಿಚಾರ ಗೊತ್ತಾಗಿರುವಂತದ್ದು ಮತ್ತು ಇಡೀ ಜಿಲ್ಲೆಯನ್ನು ಇವತ್ತು ಸ್ತಬ್ಧಗೊಳಿಸಿರುವಂತದ್ದು. ಹಾಗಾಗಿ ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಸಾಕಷ್ಟು ಆತಂಕ ಉಂಟಾಗಿದೆ. ಸ್ಫೋಟದ ತೀವ್ರತೆಗೆ ಹಲವು ಮನೆಗಳು ಈಗಾಗಲೇ ಬಿರುಕು ಬಿಟ್ಟಿರುವಂತದ್ದು. ಹಾಗಾಗಿ ಈಗ ಗ್ರಾಮದ ಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕಲ್ಲಗುಂಗೂರಿನ ಗ್ರಾಮದ ದೃಶ್ಯಗಳನ್ನ ಕೂಡ ನಾವು ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿನಿತ್ಯ ಇಲ್ಲಿ ಕೆಲವು ಸಣ್ಣ ಮಟ್ಟಿನ ಸ್ಫೋಟ ಕಂಡು ಬರ್ತಾ ಇದ್ರು, ಯಾಕಂದ್ರೆ ಕ್ರಷರ್ ಅಲ್ಲಿ ಸಾಮಾನ್ಯವಾಗಿರುತ್ತೆ. ಆದ್ರೆ ನಿನ್ನೆ ಮಾತ್ರ ಭಯಾನಕವಾಗಿ ಅತಿ ದೊಡ್ಡ ರೂಪದಲ್ಲಿ ಸೌಂಡ್ ಕೂಡ ಕೇಳಿ ಬಂದಿರುವಂತದ್ದು. ಹಾಗಾದ್ರೆ ನಿನ್ನೆಯ ಘಟನೆ ಹೇಗಿತ್ತು, ಇವತ್ತಿನ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಗ್ರಾಮಸ್ಥರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಏನೆಲ್ಲ ಆಯ್ತು ಸರ್, ನಿನ್ನೆ ರಾತ್ರಿ ಸೌಂಡ್ ಬಂತ? ನಮ್ಗೆ ಸಿಕ್ಕಾಪಟ್ಟೆ ಸೌಂಡ್ ಕೇಳಿಸ್ ಸರ್. ಸೌಂಡ್ ಅಂತೂ ಸುಮಾರು ಕಡೆ ಎಷ್ಟೋ ಕಿಲೋಮೀಟರ್ ದೂರ ಹೋಗಿದೆ ಸೌಂಡ್. ಹಾಗಾಗಿ ಇಲ್ಲಿ ಜನ ಎಲ್ಲ ಬೆಚ್ಚ ಬಿದ್ದು ಎದುರುಗ ಸ್ವಲ್ಪ ಆತಂಕ ಇದೆ. ಹಾಗಾಗಿ ಎಷ್ಟು ಗಂಟೆಗೆ ಆಗಿರೋದು? ಏನು ರಾತ್ರಿ ಒಂದು 10-10:30 ಸುಮಾರು ಆಗಿರ್ಬೋದು ಸರ್. ತುಂಬಾ ಸೌಂಡ್. ಇದುವರೆಗೂ ನಾನು ಎಲ್ಲೋ ಈ ತರ ಸೌಂಡ್ ಕೇಳಿಲ್ಲ, ಆ ತರ ಸೌಂಡ್ ಬಂತು. ಆ ಟೈಮಲ್ಲಿ ಈ ಗ್ರೂಪ್ ಮಲಗಿದ್ರ, ಹೇಗೆ ಎಚ್ಚರ ಇದ್ರ ನೀವು? ಇಲ್ಲಿ ಹಳ್ಳಿ ಸೈಡ್ ಅಲ್ವಾ ಸರ್, ಇದು ಊಟ ಮಾಡಿ ಮಲಗಿರ್ತಾರೆ. ಆದ್ರೂ ಈ ಸೌಂಡ್ ಕೇಳಿ ಎಲ್ಲ ಜನ ಹೊರಗಡೆ ಎಲ್ಲ ಎದ್ದು ಬಂದು ತುಂಬಾ ಮನೆಗೆ ಕ್ರ್ಯಾಕ್ ಎಲ್ಲ ಬಿದ್ದಿದೆ ಸರ್. ಈ ಸೌಂಡಿಗೆ ಇದಕ್ಕೆ ಭೂಮಿ ನಡಗಿರುತ್ತಲ್ಲ, ಹಂಗಾಗಿ ಕ್ರ್ಯಾಕ್ ಎಲ್ಲ ಬಂದಿರುತ್ತೆ. ಇದು ಇಲ್ಲಿನ ಗ್ರಾಮಸ್ಥರ ಮತ್ತು ಇನ್ನು ಅಕ್ಕಪಕ್ಕದ ಮನೆಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಸಾಕಷ್ಟು ಜನ ಈಗ ಆತಂಕಗೊಂಡಿರುವಂತದ್ದು. ಸುತ್ತಲಿನ ಸುಮಾರು ಗ್ರಾಮಗಳಲ್ಲಿ ಇದೇ ರೀತಿ ಆತಂಕದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಇನ್ನು ಹಲವಾರು ಮನೆಗಳು ಈಗಾಗಲೇ ಬಿರುಕು ಬಿಟ್ಟಿದೆ. ಹಾಗಾಗಿ ತಕ್ಷಣವಾಗಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರು ಮುಖ್ಯಮಂತ್ರಿ BS ಯಡಿಯೂರಪ್ಪನವರನ್ನ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಈ ಗ್ರಾಮಗಳಿಗೆ BS ಯಡಿಯೂರಪ್ಪನವರು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ಮತ್ತು ಇಲ್ಲಿನ ಜನರ ಮನವಿಯನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳುವಂತದ್ದು. ಹಾಗಾಗಿ ನಿನ್ನೆ ಆದಂತ ಸ್ಫೋಟ ಇಡೀ ಜಿಲ್ಲೆಯಲ್ಲಿ ಸಾಕಷ್ಟು ಆತಂಕದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. 10 ಜೀವಗಳು ಬಲಿಯಾಗಿರುವಂತಹ ಸಾಧ್ಯತೆಗಳು ಕೂಡ ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಬಗ್ಗೆ ತನಿಖೆಯನ್ನು ಮಾಡಬೇಕು, ಯಾರೆಲ್ಲ ಸಂತ್ರಸ್ತಿದ್ರೆ ಅವರಿಗೆ ಪರಿಹಾರವನ್ನ ಕೊಡಬೇಕು ಅನ್ನೋದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ಹಾರ್ಪಿಕ್ ಹಾಗೂ ನ್ಯೂಸ್ 18 ಮಿಷನ್ ಪಾನಿ ಅಭಿಯಾನದ ವಾಟರ್ ಥಾನ್ ಇದೆ ಜನವರಿ 26ರಂದು ನಡೆಯಲಿದ್ದು ಅತಿ ಹೆಚ್ಚು ಹೃದಯಪೂರ್ವಕ ಬೆಂಬಲ ನಮ್ಮ ದೇಶದ ಮಕ್ಕಳಿಂದ ಸಿಕ್ಕಿದೆ. ಮಿಷನ್ ಪಾನಿ ಜಲ ಪ್ರತಿಜ್ಞೆ ಸ್ವೀಕರಿಸಿರುವಂತಹ ಈ ಮಕ್ಕಳು ದೇಶಕ್ಕಾಗಿ ಏನ್ ಸಂದೇಶ ನೀಡಿದ್ದಾರೆ ನೋಡೋಣ. ಸ್ವಚ್ಛತಾ और पानी. Pledge. I pledge. Use water mindfully every time, every day. And encourage others to do the same. We are made up of water. Water is life itself. Water is health. Water is hygiene. Water is safety. Water is our future. We pledge to be water smart. We also pledge to support water conservation efforts And water equality. and work towards the day no one has to struggle for water. Wake up India. Whoever you are, wherever you are. Water is a human right. Go save it for the generations to come. हमको बचानी है ये जिंदगानी. ಇವತ್ತು ನಾವು ಹಾರ್ಪಿಕ್ ಹಾಗೂ ನ್ಯೂಸ್ 18ನ ಮಿಷನ್ ಪಾನಿ ಅಭಿಯಾನದ ಪ್ರಮುಖ ಘಟ್ಟವನ್ನು ತಲುಪಿದ್ದೇವೆ. ಜನವರಿ 26ರಂದು ನಡೆಯಲಿರುವಂತಹ ವಾಟರ್ ಥಾನ್ಗೆ ದೇಶದ ಮೂಲೆ ಮೂಲೆಗಳಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅದರ ಒಂದು ವಿಶೇಷ ಝಲಕ್ ಇಲ್ಲಿದೆ. ಸ್ವಚ್ಛತಾ और पानी. We are reaching out to a wide audience with a common message on water conservation and hygiene. I know each of us can play a role in helping India get more water sufficient. We can all be ambassadors. We can all be ambassadors of water and hygiene. हमको बचानी है ये जिंदगी.
ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ಇನ್ನ ಈ ಒಂದು ನ್ಯೂಸ್ ಅನ್ನು ಮುಗಿಸ್ಲಿಕ್ಕೂ ಮುಂಚೆ ನಿಮ್ ಗಮನಕ್ಕೆ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಎಂಬ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರು ಕೂಡ ಸುರಕ್ಷಿತರಲ್ಲ, ಎಲ್ಲರೂ ಕೂಡ ಸುರಕ್ಷಿತರಾಗುವವರೆಗೆ ಎಂಬ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನ ನಡೆಸಲಾಗ್ತಾ ಇದೆ.